ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು. ಹಾಯ್ ಗೈಸ್, ವಾಟ್ಸ್ಆಪ್, ನಮಸ್ಕಾರ. ಸಾಯ ಹಿಯರ್ ಬ್ಯಾಕ್ ಅಂತ ನ್ಯೂ ವಿಡಿಯೋ ಗೈಸ್. ನಾ ಇವತ್ತು ಏನ್ ಮಾಡಕ್ ಹೊಂಟೇವ ಅಂದ್ರೆ, ಇವತ್ತು ಟಾಕ್ಸಿಕ್ ಟ್ರೇಲರ್ ರಿಲೀಸ್ ಆಗೈತಿ. ಸೊ ಅದನ್ನ ನೋಡೋಣ, ಹೆಂಗಿರುತ್ತೆ ಎಕ್ಸ್ಪೀರಿಯನ್ಸ್ ನೋಡೋಣ. ನನ್ನ ಚಾನಲ್ ಒಳಗ ಗೈಸ್ ಇದು ಫಸ್ಟ್ ರಿವ್ಯೂ ವಿಡಿಯೋ. ನಾನು ಯಾವತ್ತೂ ರಿವ್ಯೂ ವಿಡಿಯೋ ಮಾಡಿಲ್ಲ. ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ ನೋಡೋಣ. ಲೆಟ್ಸ್ ಸಿ ಗೈಸ್. ಭಾಳ ಅಂದ್ರೆ ಭಾಳ ಎಕ್ಸೈಟೆಡ್ ಆಗಿದೆ ಹೆಂಗಿರುತ್ತೆ ಟಾಕ್ಸಿಕ್ ಅಂತ ಹೇಳಿ. ಯಾಕಂದ್ರೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಒಳಗ ನಂದು ಫಸ್ಟ್ ವಿಡಿಯೋ ವೈರಲ್ ಆಗಿದ್ದ ಟಾಕ್ಸಿಕ್ ರಿಲೇಟೆಡ್ ವಿಡಿಯೋ ಮಾಡಿದ್ಮೇಲೆ. ಅವಾಗಿಂದ ನಂಗೆ ತಲೆಯಾಗಿತ್ತ ಈ ಮೂವಿ ನೋಡಬೇಕು ಹೆಂಗೈತೆ ಅಂತ ಹೇಳಿ. ಸೊ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಕನ್ನಡದಲ್ಲಿ ನೋಡೋಣ. ವಾಲ್ಯೂಮ್ ಫುಲ್ ಜಾಸ್ತಿ ಕೊಟ್ಟೇನಿ. ಲೆಟ್ಸ್ ಗೋ. ಮಾನ್ಸ್ಟರ್. I'm sorry, Daddy. Bato ke Daddy. Kogawa ko mere. I promise. ಮುಖವಾಡದಿಂದ ಮುಖದ ಮೇಲಿರೋ ದುಃಖನ್ ಬೇಕಾದ್ರೆ ಮುಚ್ಚಿಡ್ಬೋದು. ಹಣೆ ಮೇಲ್ ಬರ್ತಿರೋ ದುರಂತನಲ್ಲ. ನಿನ್ ಬಿಟ್ಟು ಹೋಗಲ್ಲ ಅಮ್ಮ. ಮುಖ ನೋಡಕ್ ಇಷ್ಟ ಇಲ್ಲ. ನನ್ನ ಆಸೆ ಏನ್ ಗೊತ್ತಾ ರಾಯ? ಇಡೀ ಸಿಟಿನ ನೀನ್ ಆಳ್ಬೇಕು. ನನ್ ಸಿಟಿಗೆ ಬಂದು ನನ್ ಫ್ಯಾಮಿಲಿ ಮೇಲೆ ಕೈ ಇಟ್ಟಿಯಲ್ಲ. ನಿನ್ ಕೊನೆ ಆಸೆ ಏನು? ಜಾಸ್ತಿ ಏನಿಲ್ಲ, ನಿನ್ ತಮ್ಮನ್ ಸುಟ್ಟು ಅವನ್ ಬೂದಿ ಲೈನ್ ಎಳ್ದು ಅಂತ ಹೇಳೋಣ ಅಂತಿದ್ದೀನಿ. ಏನಂತ್ಯ? ರಾಕಿಂಗ್ ಸ್ಟಾರ್. ಎಲ್ಲ ಹುಡುಗಿರ್ಗೂ ಅವನ್ ಪ್ರೀತಿ ಅವ್ರಿಗೆ ಮಾತ್ರ ಸ್ವಂತ ಅನ್ನಿಸ್ತಿತ್ತು. ಆದ್ರೆ ಅವನ್ ಮನಸ್ಸು ಯಾವ ಭಾವದ ಬಂಧಕ್ಕೂ ಸಿಗದೆ ಆಕಾಶದ ತರ ಸ್ವಚ್ಛಂದವಾಗಿತ್ತು. ಹೆಣ್ಣಿಗೆ ಅಂದ ಇದ್ರೆ ಚಂದ, ಆ ಅಂದನೇ ಆಯ್ದ ಮಾಡ್ಕೊಂಬಿಟ್ರೆ ಹೆಂಗೆ ಕಂದ ಎಷ್ಟಾಗತ್ತೀಯ? ಸೂಪರ್ ಇಲ್ಲ ಗೈಸ್. Who the hell are you? I was regular. Who the hell are you? I'm Miss Permanent. Keep your mouth shut! This was supposed to be my fucking fairy tale. Raya Yali! Oh! Really? I was hoping to have a civilized conversation. Do I look civilized to you? Hello, Daddy. Oh my god. ಗೂಗ್ಲಿ ಟೀಸರ್ ಆಯ್ತು. ಶಾಂತಿಯಿಂದೆಲ್ಲ ಸರಿ ಹೋಗಿದ್ರೆ ಶತಮಾನಗಳಿಂದ ಯುದ್ಧಗಳ ನಡೆದಿತ್ತು. ಇದು ಹೆಂಗ್ ಕೊನೆ ಆಗತ್ತಂತಾನು ನಿನಗೆ ಗೊತ್ತಲ್ಲ. ಸ್ಟಾರ್ಟಿಂಗ್ ಚಿಕ್ಕ ಪಾಪು ಇದ್ದಲ್ಲ ಅವನೇ ಅಂತ. Be ready to battle chaos with chaos. ಸಾಕು, ನೀನ್ ಜೋಕರಲ್ಲ, ಬಾಸ್ಟರ್ಡ್. ಪ್ರತಿ ಆಯ್ಕೆಗೂ ತಕ್ಕ ಬೆಲೆ ತರಲೇಬೇಕು.
I'm sorry, Daddy. Are you angry at me? Oh man. ಯಪ್ಪಾ ಗೈಸ್ ಏನ್ ಟ್ರೇಲರ್ ಐತಿ ಗೈಸ್, ಕ್ರೇಜಿ. ಓ ನೆಕ್ಸ್ಟ್ ಲೆವೆಲ್ ಐತಿ. ಟ್ರೇಲರ್ ನೋಡಿ ಹೆಂಗ ಅನ್ಸತ್ತೆ ಅಂದ್ರೆ ಗೈಸ್, ಯಶ್ ಬೈ ಹೋಗಿ ಎಲ್ಲಾ ಕಡೆ ಆಟ ಆಡೋಗ್ಬಿಟ್ಟ ಅನ್ಸುತ್ತೆ. ಸೊ ಮೇ ಬಿ ಅವ್ರ ಮಗ ರಿವೆಂಜ್ ಒಳಗೆ ಏನಾರ ಯಶ್ ಬೈ ಹೊಡ್ಯಾಕ್ ಬಂದಿರ್ಬೋದು. ಬಿಕಾಸ್ ಆ ಸೀನ್ ಒಳಗೆ ಫುಲ್ ಯಶ್ ಬೈ ಫುಲ್ ಬಿಯರ್ಡ್ ಎಲ್ಲ ಹೆವಿ ಗ್ರೋ ಆಗ್ಬಿಟ್ಟೈತಿ. ಮೇ ಬಿ ಏಜ್ ಆಗಿರ್ತೈತಿ. ಅವ್ರ ಮಗ ಅವ್ರಿಗೆ ಅಟ್ಯಾಕ್ ಮಾಡಕ್ ಬಂದಾನ. ಮೇ ಬಿ ಸಮ್ ರೈವಲ್ರಿ. ಆದ್ರೆ ಕ್ರೇಜ್ ಇದೆ ಗೈಸ್, ಇದು ಒಂಥರ ನೆಕ್ಸ್ಟ್ ಲೆವೆಲ್ ಫುಲ್ ಮಾಸ್ ಲುಕ್ ಐತಿ. ಫುಲ್ ಹೆಂಗೆ ಹೇಳೋಣ ಗೈಸ್, ಆಹಾ ಕ್ರೇಜಿ. ಏನೆಲ್ಲ ಇರೋದು ಮೂವಿ ಒಳಗೆ ಅಲ್ವಾ? ಫುಲ್ ತಲೆ ಕೆಟ್ಟೋಗ್ಬೋದು ಮೂವಿ ನೋಡೋದ್ಮೇಲೆ. ಆದ್ರೆ ಮೆಚ್ಚಬೇಕು ಗೈಸ್, ಕಿಯಾರಾ ಅದ್ವಾನಿ ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಮಾಡ್ಯಾಳ. ಆ್ಯಕ್ಚುಲಿ ಆ ಜೋಕರ್ ಪಾರ್ಟ್ ಮಾಡ್ತಾಳೆ, ಜೋಕರ್ ಸ್ಮೈಲ್ ಚುಮ್ಮ. ಸೇಮ್ ಟೈಮ್ ಯಶ್ ಬೈ ಏನು ಮಾಸ್ ಕದ್ದರ್ ಲುಕ್. ಬಬ್ಬ ಗೈಸ್, ಅದು ಮಗನ್ ರೋಲ್ ಪ್ಲೇ ಮಾಡ್ಯಾರಲ್ಲ, ಸೇಮ್ ಲೈಕ್ ನಂಗೆ ಸ್ವಲ್ಪ ಗೂಗ್ಲಿ ಫೀಲಿಂಗ್ಸ್ ಬಂತು. ಬಟ್ ಇಲ್ಲಿ ಕಂಪ್ಲೀಟ್ಲಿ ಡಿಫ್ರೆಂಟ್. ನೆಕ್ಸ್ಟ್ ಲೆವೆಲ್ ಇದೆ ಗೈಸ್ ಟ್ರೇಲರ್ ಮಾತ್ರ. ನನಗಂತೂ ಹೆವಿ ಅಂದರೆ ಹೆವಿ ಇಷ್ಟ ಆಯ್ತು ಟ್ರೇಲರ್. 26th ರಿಲೀಸ್. ಏನು ಹೇಳ್ಬೇಕು ಗೈಸ್, ನಂಗೆ ಗೊತ್ತಾಗುತ್ತೆ ಏನು ಹೇಳ್ಬೇಕಂತೇಳಿ. ಖತರ್ನಾಕ್ ಐತಿ ಟ್ರೇಲರ್ ಮಾತ್ರ. ಐ ಹೋಪ್ ನಿಮಗೂ ಸೇಮ್ ಫೀಲಿಂಗ್ ಆಗಿರ್ತಿ ನೋಡಿ ಕೂಡ, ಏನಾಗತ್ತೈತಿ ಅಂತೇಳಿ. ಆದ್ರೆ ಯಶ್ ಬೈ ನೆಕ್ಸ್ಟ್ ಲೆವೆಲ್, ಏನು ಮಾಸ್ ಕದ್ದರ್ ಲುಕ್ ಕಾಣತ್ತೀರಿ. ಕನ್ನಡ ಇಂಡಸ್ಟ್ರಿ ಒಳಗೆ ಈ ಥರ ಒಂದು ಆ್ಯಕ್ಟರ್ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ ಗೈಸ್ ಟಾಕ್ಸಿಕ್ ಮೂವಿನ ನನ್ನ ಪ್ರಕಾರ. ಮೊನ್ನೆ ರಾಮಾಯಣ ಒಳಗೆ ಆ ಥರ ಲುಕ್, ಇಲ್ಲಿ ಈ ಥರ ಲುಕ್. ನೆಕ್ಸ್ಟ್ ಲೆವೆಲ್ ಐತಿ ಟ್ರೇಲರ್. ಐ ಹೋಪ್ ನಿಮಗೂ ಟ್ರೇಲರ್ ಫುಲ್ ಎಂಜಾಯ್ ಮಾಡಿದೆ ಅನ್ಕೋತೀನಿ. ಯಾಕಂದ್ರೆ ವಿಜುವಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಸಿನಿಮಾಟೋಗ್ರಫಿ ಸೂಪರ್ ಆಗೈತಿ. ಫುಲ್ ಡಾರ್ಕ್ ಥೀಮ್. ಆಹಾ ಕ್ರೇಜಿ ಬಿಟ್ಟು ಬೇರೆ ಏನು ಹೇಳೋದು ನೀಡೇ ಇಲ್ಲ ಗೈಸ್, ಹಂಗೈತಿ ಮೂವಿ ಮಾತ್ರ. ಸಾರಿ ಟ್ರೇಲರ್. ಮೂವಿನೂ ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅನ್ಕೊಂಡೀನಿ. ಯಾಕಂದ್ರೆ ಇದ್ರಾಗ ಜಾಸ್ತಿ ರಿವೀಲ್ ಮಾಡಿಲ್ಲ. ಆದ್ರೆ ಮೇನ್ ಪಾರ್ಟ್ ಏನೈತಿ ತೋರಿಸ್ಬಿಟ್ಟಾರ. ಸೊ ನಮ್ಗೆ ಒಂದು ಗೊತ್ತಾಗ್ಬಿಡ್ತೈತಿ. ಮತ್ತೆ ಗೈಸ್ ಆ ಸೀನ್ ಏನಿತ್ತು ಗೈಸ್, ರುಕ್ಮಿಣಿ ಸುಮ್ಮ ಯಶ್ ಬೈ ಇರೋದು ಸೂಪರ್ ಇರ್ತದ. ಮತ್ತು ಡೈಲಾಗ್ ಸ್ವಲ್ಪ ಗೂಗ್ಲಿ ಫೀಲಿಂಗ್ ಕೊಟ್ಟ ಡೈಲಾಗ್ ಇದೆ. ಹೆಣ್ಣಿಗೆ ಅಂದ ಇದ್ರೆ ಮಾತ್ರ ಚಂದ, ಅಂದನ ವೆಪನ್ ಮಾಡ್ಕೋಬಾರ್ದು ಅಂತೇಳಿ. ಒಂದು ವರ್ಡ್ನಾಗ ಹೇಳ್ಬೇಕಂದ್ರೆ ಟ್ರೇಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಐತಿ. ಮೂವಿ ಬಂದ ನೋಡೋದು ಮೂವಿ ಹೆಂಗೈತಿ ಅಂತೇಳಿ. ಯಾಕಂದ್ರೆ ಮೂವಿ ನೋಡೋಕ್ಕಿಂತ ಮೊದಲು ಫುಲ್ ಜಡ್ಜ್ ಮಾಡಬಾರ್ದು. ಬಟ್ ಟ್ರೇಲರ್ ನೋಡಿದ್ರೆ ಅನಿಸ್ತೈತಿ ಸೂಪರ್ ಹಿಟ್ ಆಕೈತಿ ಅಂತೇಳಿ. ಲೆಟ್ಸ್ ಸಿ ಏನಾಕೈತಿ. ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಟಾಕ್ಸಿಕ್ ಮೂವಿಗೆ ಕಮೆಂಟ್ ಮಾಡಿ. 28th ಆಗಸ್ಟ್ ಅಂದರೆ ಟಾಕ್ಸಿಕ್ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ಹೋಗ್ತೀನಿ. ನಿಯರ್ ಬೈ ಥಿಯೇಟ್ರಲ್ಲಿ ಸೆಲೆಬ್ರೇಷನ್ ಇದ್ದರೆ ಅದ್ರದ್ದು ಫಸ್ಟ್ ಡೇ ಫಸ್ಟ್ ಶೋ ವ್ಲಾಗ್ ಮಾಡ್ತೀನಿ ಥಿಯೇಟ್ರಲ್ಲಿ. ಫಸ್ಟ್ ಡೇ ಫಸ್ಟ್ ಶೋ ಸೆಲೆಬ್ರೇಷನ್ ಮಾಡಿದರೆ, ಯಾಕಂದರೆ ಮುಂಚೆನೂ ಮಾಡಿದ್ದೀನಿ ಬೇರೆ ಮೂವೀಸಲ್ಲೆಲ್ಲ. ಬಟ್ ನಂಗೆ ಟಾಕ್ಸಿಕ್ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಲೆಟ್ಸ್ ಸಿ ಹೇಗಿರುತ್ತಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಆ್ಯಂಡ್ ನಾನೇನೋ ಹೇಳಿದೆ ನಿಮಗೆ ಸ್ಟಾರ್ಟಿಂಗಲ್ಲಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ಫಸ್ಟ್ ವೀಡಿಯೋ ವೈರಲ್ ಆಗಿದ್ದೆ ಟಾಕ್ಸಿಕ್ ಅಂತ ಹೇಳಿ. ಆ ತಾತನ ಬಗ್ಗೆ ಒಂದು ಫನ್ನಿ ವಿಡಿಯೋ ಮಾಡಿದ್ದೆ ನಾನು. ತಾತ ಮುಂದೆ ನೋಡ್ಕೊಂಡು ಗಾಡಿ ಓಡಿಸಿದ್ರೆ ಅಂತ ಹೇಳಿ. ಅದು ವಿಡಿಯೋ ಸಿಕ್ಕಾಪಟ್ಟಿ ವೈರಲ್ ಆಗೋಯ್ತು. ಒನ್ ಡೇಯಲ್ಲಿ ಅದು 1 day ನೋಡಿ ಹೊಟ್ಟೋಗ್ಬಿಡ್ತು. ಅದರಿಂದ ಎಷ್ಟು ಜನ ಮೀಮ್ ಪೇಜ್ ಅವರು ಆಯಿತು, ಎಷ್ಟೊಂದು ಜನ ರೀಪೋಸ್ಟ್ ಮಾಡ್ಕೊಂಡ್ರು, ಎಲ್ಲ ಮಾಡ್ಕೊಂಡ್ರು. ಬಟ್ ಒರಿಜಿನಲ್ ಕಂಟೆಂಟ್ ಅದು ನಾನೇ ಕ್ರಿಯೇಟ್ ಮಾಡಿದ್ದು. ಅದರಿಂದ ನನ್ನಿಂದನೇ ಅದು ಎಲ್ಲೆಲ್ಲೋ ಹೋಯ್ತು, ನ್ಯೂಸಲ್ಲೆಲ್ಲ ಹೊಟ್ಟೋಯ್ತು. ಅಂದರೆ ಅವ್ರ ಆರ್ಟಿಕಲ್ ಹೆಂಗೆ ಮಾಡ್ಕೊಂಡ್ರೆ ಅಂದರೆ, ನಾನು ಹೇಳಿರೋ ಡೈಲಾಗ್ಗಳನ್ನೇ ಬರ್ಕೊಂಡ್ಬಿಟ್ರು ಆ ವೈರಲ್ ಆದಮೇಲೆ. ಸೊ ಅವತ್ತಿನ ಒಂಥರ ಏನೋ ಚೆನ್ನಾಗಿ ಅನಿಸಿದೆ ವೈರಲ್ ಆದಾಗಿಂದ, ಅಂದರೆ ಆ ವಿಡಿಯೋ ವೈರಲ್ ಆದಾಗಿಂದ. ಸೊ ಲೆಟ್ಸ್ ಸಿ. ನಂಗೆ ಮೂವಿಗೆ ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ನೋಡೋಣ ಮೂವಿ ಹೆಂಗಿರುತ್ತೆ. ಫಸ್ಟ್ ಡೇ ಫಸ್ಟ್ ಶೋ ವ್ಲಾಗ್ ಆಗ್ತೀನಿ. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಅಷ್ಟೇ ಗೈಸ್, ನಂಗಂತ ಇರಿ, ಖುಷಿಯಾಗಿರಿ. ಆ್ಯಂಡ್ ಸಿ ಯು ಸೂನ್. ಬಾಯ್. ಅವಮಾನವೇ ಮೊದಲು ಜೀವನದಲ್ಲಿ, ಸನ್ಮಾನ ಕೊನೆಗ್ ಮಗ.